ಫಿಶ್ಗೆ ಕೆಮಿಕಲ್ ಹಾಕಿ ಸೇಲ್ ಮಾಡ್ತಾರೆ. ಇವಾಗ ಕೆಜಿ ನೀವು ಕ್ಲೀನ್ ಮಾಡ್ತೀರಲ್ವಾ, ಎಷ್ಟು ತಗೊಂತೀರಾ? 40 rupees. 40 ರೂಪೀಸ್ ಜಾಸ್ತಿ ಆಯ್ತಂತೆ. 10 ರೂಪೀಸ್ ತಗೋಬೇಕಂತೆ. 10 rupees. ಅವ್ರಿಗೆ ಕರ್ಕೊಂಡ್ ಬನ್ನಿ, ಇಲ್ಲಿ ಕೆಲಸ ಕೊಡ್ಬಿಡಿ. ತೂಕದಲ್ಲಿ 1 kg ಅಂತ ಕೊಟ್ಟು ಅದ್ರಲ್ಲಿ ಮೋಸ ಮಾಡ್ತಾರೆ. ಅವ್ರು ನೋಡಿದಾರೆ ಕಣ್ಣಿಂದ. ಇಡೀ ಶಿವಾಜಿನಗರಿಗೆ ಇದೊಂದು ಡಂಪಿಂಗ್ ಯಾರ್ಡ್ ಅಂತೆ. ಈಗ ಒಂದು ಮೀನು ತಾಜಾ ಇರ್ಬೇಕಂದ್ರೆ ಹೇಗ್ ಗೊತ್ತಾಗುತ್ತೆ? ಸೊ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಇಷ್ಟು ಇಲ್ಲಿ ಗಲೀಜ್ ಇದೆ ಅಲ್ಲ, ಇದಕ್ಕೆಲ್ಲ ಪರಿಹಾರ ಏನು? ಕೇಳಿಸ್ಕೊಳ್ಳಿ ಸರ್ ಫಸ್ಟ್. ಅವ್ರವ್ರು ತಿಕ್ಕಾಳಕೊಂಡು ಮಾತಾಡ್ತಾರ, ಅವ್ರ ಮಾತು ಕೇಳ್ಕೊಂಡ್ರೆ ನೋಡಿ, ನಿಮ್ ಕಮೆಂಟ್ ನಾನು ಈ ರೀತಿ ಬಂದು ಇಲ್ಲಿ ಕೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಮೀನಲ್ಲಿ ಕೆಮಿಕಲ್ ಹಾಕಿ ಮಾರ್ತಾರೆ, ಅದು ಫ್ರೆಶ್ ಅಂತ ತೋರ್ಸ್ಕೊಳ್ಳೋಕೆ ಮೀನಲ್ಲಿ ಕೆಮಿಕಲ್ ಹಾಕ್ತಾರೆ ಅಂತ. ಅದೇ ನಾನು ಹೇಳಿದಿಲ್ಲ ನಿಮ್ಗೆ, ಫಾಲೋ ಮಾಡಿ ಸರ್ಪ್ರೈಸ್ ಮಾಡಿ ಬಂತಂದ್ರೆ 40 rupees. ಏನ್ ಮಾಡ್ಕೊಂಡ್ ಬಂದ್ರೆ? ಸ್ವಲ್ಪ ಕ್ಯಾರಬಲ್ ಮೈ ಗಾಡ್, ಇದು ವೈರಲ್, ಫುಲ್ ವೈರಲ್ ಇವಾಗ. ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಮತ್ತೊಮ್ಮೆ ಶಿವಾಜಿನಗರ್ನ ರಸೂಲ್ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದರೆ, ನೀವು ಕೇಳಿದಂಥ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ. ಕೆಲವೊಂದು ಕಾಮೆಂಟ್ಸ್ಗಳು ಬಂದಿತ್ತು, ಅದಕ್ಕೆ Q&A ಮಾಡೋಕ್ಕಿಂತ ಇಲ್ಲೇ ನಾವು ಅವ್ರ ಹತ್ರನೇ Q&A ಮಾಡೋಣ. ಸೊ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ವಾತಾವರಣ ಸ್ವಲ್ಪ ಒಂಥರ ಇದೆ, ಬಟ್ ಚೆನ್ನಾಗಿದೆ. ಬೆಂಗಳೂರಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಇರುತ್ತೆ ಅಂತ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೆ. ಎನಿವೇಸ್ ಶುರು ಮಾಡೋಣ ಬನ್ನಿ. ಫುಲ್ ಕಿಚಿ ಕಿಚಿ ಕಿಚಿ. ಸ್ವಲ್ಪ ರೋಡ್ ತೋರಿಸು ರಾಜಿ, ರೋಡ್ ತೋರಿಸಿ ಹೆಂಗಿದೆ ಅಂತ. ಕಮ್ಮಿಂಗ್ ಇವರಿಗೆ ಒಂದು ಕ್ವಶನ್ ಕೇಳ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ಶಿವಾಜಿನಗರ್ ವಿಡಿಯೋ ಮಾಡಿದ್ದೆ ಸರ್. ಸೊ ಅದರಲ್ಲಿ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ನಾವು ನಿಮ್ಮ ಹತ್ರನೇ ಕೇಳೋಣ ಅಂತ. ಅದಕ್ಕೆ ನೀವೇ ಉತ್ತರ ಕೊಡಿ, ಓಕೆನಾ? ಸೊ ಅವ್ರ ಪ್ರಶ್ನೆ ಏನು ಗೊತ್ತಾ, ಕ್ಲೀನಿಂಗಿಗೆ ಎಷ್ಟು ತಗೊಂತೀರಾ ನೀವು? ಮೇಡಮ್, ಮೀನ್ ಹೆಂಗಿರ್ತದೆ ಹಂಗೆ ತಗೊಂತೀವಿ. ಕೆಜಿಗೆ ತಗೊಂತೀರಾ? ಕೆಲಸ ಕಷ್ಟ ಹೆಂಗಿರುತ್ತೆ ಹಂಗೆ ತಗೊಂತೀವಿ. ಅಲ್ಲ, ಕೆಜಿಗೆ ವರ್ಕ್ ಹೆಂಗಿರುತ್ತೆ ಮೀನ್ ಮೇಲೆ ಆ ತರ ತಗೊಂತೀವಿ. ಮೀನ್ ಮೇಲೆ ಡಿಪೆಂಡಾ? ಮೀನ್ ಮೇಲೆ ಡಿಪೆಂಡ್. ಮಿನಿಮಮ್ ಎಷ್ಟು ತಗೊಂತೀರಾ? ಸ್ಟಾರ್ಟಿಂಗ್ 20 rupees. ಸ್ಟಾರ್ಟಿಂಗ್ 20 ರೂಪೀಸ್. ಓಕೆ, 20 rupees ಇಂದ 40 rupees, 30 rupees. ಅದೇ ಈಗ ಒಂದು ಇವ್ರು ಮುಗಿಸಿ ಬರ್ತೀನಿ, ಅರ್ಜೆಂಟ್ ಮಾಡಬೇಡಿ. 40 ರೂಪಾಯಿ ಜಾಸ್ತಿ ಆಯಿತು ಅಂತ ಇಲ್ಲಿ ಕಮೆಂಟ್ ಬಂದಿದೆ. ಹನುಮಾನ್ ಅವ್ರು ಮಾಡಿದ್ದಾರೆ. ನಾವು ಹೆಂಗ್ ಗೊತ್ತಾ, ಜಾಸ್ತಿ ತಗೊಳಲ್ಲ. ನಮ್ದು ಹೆಂಗಂದ್ರೆ ಕೆಲಸ ಹೆಂಗಿರುತ್ತೆ, ಹಾಡಿದ್ರೆ ನನ್ನ ಕೈಗೆ ಕಡ್ಬಿಟ್ಟಿರಾ? ಮೈಕು ಈ ಸೈಡ್ ಬಂದ್ಬಿಡಿ. ನಾ ಈ ಕಡೆ ಬರಲ್ಲ. ಓಕೆ, ಹಾಂ ಸರಿ. ಹಾಂ, ಕೆಲಸ ಹೆಂಗಿರುತ್ತೆ ಹಂಗೆ ಕೆಲಸ ಮೇಲೆ ಡಿಪೆಂಡ್. ವರ್ಕ್ ಜಾಸ್ತಿ ಇದ್ರೆ ಮಿನಿಮಮ್ ತಗೊಳ್ಳೇಬೇಕಲ್ವಾ. ಸೊ ಮಿನಿಮಮ್ 40 ರೂಪಾಯಿ ತಗೊಂತೀರಾ? 40 ರೂಪಾಯಿ ತಗೊಂತೀರಾ? ಅವ್ರೇನು 20 rupees ಸ್ಟಾರ್ಟಿಂಗ್. ಅವ್ರೇನು ಹೇಳ್ತಿದ್ರು ಗೊತ್ತಾ, 10 ರೂಪಾಯಿ ತಗೋಬೇಕು ಅಂತ ಹೇಳ್ತಿದ್ದಾರೆ. 10 ರೂಪಾಯಿ 500 ರೂಪಾಯಿ ಕೆಜಿ ಮೀನೇ ಕೊಡ್ತಾರೆ. ಏನು 10 ರೂಪಾಯಿ ಕ್ಲೀನಿಂಗ್ ಅಷ್ಟೇ. ನಮ್ಮ ಕೆಲಸ ಇರೋದು ಮೀನೇನು ಅವ್ರು ಕೊಡ್ಬಿಡ್ತಾರೆ, ಅಂಗಡಿಯವರು ಕಟ್ ಮಾಡೋರ ಕೆಲಸ ಇರೋದು. ಅವ್ರು ಹೇಳ್ತಾ ಇರೋದೇನಂದ್ರೆ, ಮೀನ್ ಮೇಲೆ ಡಿಪೆಂಡ್ ಆಗುತ್ತೆ, ಮೀನ್ ಹೇಗಿರುತ್ತೋ ಹಾಗೆ ಅವರು ಪ್ರೈಸ್ ತಗೊಳ್ತಾರೆ ಅಂತ. ಮಿನಿಮಮ್ 20 ರೂಪಾಯಿ 40 ರೂಪಾಯಿಂದ ಅವ್ರು ಶುರು ಮಾಡ್ತಾರೆ. ಇದ್ರ ಮೇಲೆ ಏನಾದರೂ ಕಮೆಂಟ್ ಇದ್ರೆ ಹಾಕಿ ಸರ್. ವಿಡಿಯೋ ನೋಡಿದ್ಮೇಲೆ ನೀವೇ ರಿಪ್ಲೈ ಮಾಡಿ. ಯಾವ ಮೀನ್ ಸರ್ ಅದು ಈಗ ಕ್ಲೀನ್ ಮಾಡ್ತಾ ಇರೋದು? ಬಾಂಬೆ ಬೆಟ್ಕಿ. ಶಿವಾಜಿನಗರ್ ರಸೂಲ್ ಮಾರ್ಕೆಟ್ ಇದು. ಈ ಮಾರ್ಕೆಟಿಗೆ ತುಂಬಾ ಜನ ರಸಲ್ ಮಾರ್ಕೆಟ್ ಅಂತಾನು ಹೇಳ್ತಾರೆ, ರಸೂಲ್ ಮಾರ್ಕೆಟ್ ಅಂತ ಹೇಳ್ತಾರೆ, ಬೆಂಗಳೂರಿನ ಫಿಶ್ ಮಾರ್ಕೆಟ್ ಅಂತಾನು ಹೇಳ್ತಾರೆ. ಸರ್, ಇವಾಗ ಇಷ್ಟು ಇಲ್ಲಿ ಗಲೀಜ್ ಇದೆ ಅಲ್ಲ, ಇದಕ್ಕೆಲ್ಲ ಪರಿಹಾರ ಏನು? ಪರಿಹಾರ ಅಂತೂ ಗೊತ್ತಿಲ್ಲ. ಡೈಲಿ ಕ್ಲೀನ್ ಆಗ್ತಾ ಇರುತ್ತೆ. ಆದ್ರೂ ಸ್ಮೆಲ್, ಫಿಶ್ ಅಲ್ವಾ, ಸ್ಮೆಲ್ ಬರ್ತಾನೆ ಇರುತ್ತೆ. ಹೊಸಬ್ರು ಬರ್ತಾರಲ್ಲ, ಅವ್ರಿಗೆ ಮೀನ್ ವಾಸನೆ ಐತಲ್ಲ, ವಾಸನೆ ಹೊಡಿತಾ ಇರುತ್ತೆ. ಆ ವಾಸನೆಯಿಂದ ನಮ್ಗಂದ್ರೆ ಅಭ್ಯಾಸ ಆಗಿರುತ್ತೆ ಓಡಾಡಿ. ಮೊದಲು ಬರ್ತಾರಲ್ಲ, ಅವ್ರಿಗೆ ಒಂಥರ ಆಗುತ್ತೆ ಸ್ಮೆಲ್ಲು. ಅವ್ರಿಗೆ ಇಷ್ಟಲ್ಲ, ವಾಮಿಟ್ ಆಗೋದು ಇದಾಗೋದು ಆಗ್ತದೆ. ಅಂದರೆ ಸರ್, ಈಗ ಫಿಶ್ ಓಕೆ, ಇಲ್ಲಿ ಅಂದರೆ ಇದೆಲ್ಲ ತುಂಬ ಗಲೀಜಿದೆ ಅಲ್ವಾ, ಅದು ಏನು? ಶಿವಾಜಿನಗರಕ್ಕೆ ಇದೆ ಕಸದ ತೊಟ್ಟಿ, ಇದೆ ಕಸದ ತೊಟ್ಟಿ. ಇಲ್ಲಿಗೆ ಎಲ್ಲ ಕಸ ಬರೋದು, ಕ್ಲೀನ್ ಆಗೋದು. ಅದರಿಂದ ಜಾಗ ಚಿಕ್ಕದಿಲ್ಲಿ, ಅದಕ್ಕೋಸ್ಕರ ಕ್ಲೀನ್ ಆಗಲ್ಲ ಅಷ್ಟೇ. ಹೌದು, ಯಾಕಂದ್ರೆ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ. ಹೌದು, ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಮಾರ್ಕೆಟ್ ಅಷ್ಟೇ. ಇಡೀ ಶಿವಾಜಿನಗರ್ಗೆ ಇದೆ ಕಸದ ತೊಟ್ಟಿ. ಎಲ್ಲ ಇಲ್ಲಿಗೆ ಬರ್ತಾ ಇರುತ್ತೆ, ಕಸ ಹೋಗ್ತಾ ಇರುತ್ತೆ, ಅದಕ್ಕಾಗಿ ಗಲೀಜಿದೆ ನೋಡಿ. ಅದೇ ತುಂಬಾ ಜನ ಹೇಳ್ತಾ ಇದ್ರು, ತುಂಬಾ ಗಲೀಜಾಗಿದೆ ಮಾರ್ಕೆಟ್ ಅಂತ. ಇಡೀ ಶಿವಾಜಿನಗರಿಗೆ ಇದೊಂದು ಡಂಪಿಂಗ್ ಯಾರ್ಡ್ ಅಂತೆ. ಹಾಗಾಗಿ ಈ ಒಂದು ಗಲೀಜು ವಾತಾವರಣ ಇಲ್ಲಿ ಏನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಎನಿವೇಸ್, ನೆಕ್ಸ್ಟ್ ಪ್ರಶ್ನೆ ಇವರಿಗೆ ಕೇಳೋಣ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನಲ್ಲಿ ಒಂದಷ್ಟು ಜನ ಕ್ವಶನ್ಸ್ ಕೇಳಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಸೊ ಅದನ್ನ ಇಲ್ಲೇ ನಿಮ್ಮ ಹತ್ರನೇ ಉತ್ತರ ಕೇಳೋಣ ಅಂತ ಬಂದಿರೋದು. ಈಗ ಒಬ್ರು ಹೇಳಿದ್ದಾರೆ ಏನಂದ್ರೆ, ಇಲ್ಲಿ ಬರೋ ಫಿಶು ಫ್ರೆಶ್ ಅಲ್ಲ, ಆ ಫಿಶ್ಗೆ ಕೆಮಿಕಲ್ ಹಾಕ್ತಾರೆ, ಅದನ್ನ ಮತ್ತೆ ಸೇಲ್ ಮಾಡ್ತಾರೆ ಅಂತ. ಅಂದರೆ ಹಾರ್ಡ್ ಕೆಮಿಕಲ್ಸ್ ಯೂಸ್ ಟು ರೀಸ್ಟೋರ್ ಫ್ರೆಶ್ನೆಸ್ ವಿಚ್ ಇಸ್ ಡೇಂಜರಸ್ ಟು ಹೆಲ್ತ್. ಬಿ ಅವೇರ್ ಬಿಫೋರ್ ಬೈಯಿಂಗ್.
ಪ್ಲೀಸ್ ಮೇಕ್ ಶೋರ್ ಪೀಪಲ್ ಗೆಟ್ ಹೆಲ್ದಿ ಫಿಶ್ ಅಂತ ಯಾರು ಹೇಳಿದ್ದಾರೆ? ಶಿವಕುಮಾರ್ ಅಂತ ಯಾರು ಹೇಳಿದ್ದಾರೆ. ಸೊ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಹೇಳಿದ್ದಾರೆ ಕೆಮಿಕಲ್ ಹಾಕ್ತಾರೆ ಅಂತ. ಅವ್ರು ಹೇಳಿದ್ದಾರೆ ಕೆಮಿಕಲ್ ಹಾಕ್ತಾರೆ ಅಂತ. ಕಸ್ಟಮರ್ ನೋಡಿ ಮೇಡಮ್ ಎಷ್ಟು ಜನ ಆಯ್ತು. ಫಸ್ಟ್ ಆಫ್ ಆಲ್ ನಂದು ಅವ್ರು ಹೇಳಿದಾರಲ್ಲ ಕೆಮಿಕಲ್ ಹಾಕ್ತಾರೆ ಅಂತ. ಕಸ್ಟಮರ್ ಏನಕ್ಕೆ ಬರ್ತಾರೆ? ಫಸ್ಟ್ ಆಫ್ ಆಲ್ ಎವ್ರಿ ಸಂಡೇ ನೀವು ನಿಮಗೆ ನಡೆಯೋಕ್ಕೆ ಜಾಗ ಇರಲ್ಲ. ಅಲ್ಲಿ ನೋಡಿ ಗಾಡಿ ನೋಡಿ ನಡೆಯೋಕ್ಕೆ ಜಾಗ ಇಲ್ಲ, ಏನಕ್ಕೆ ಬರ್ತಾರೆ? ಕೆಮಿಕಲ್ ಇದ್ದರೆ ಕಸ್ಟಮರ್ ಏನಕ್ಕೆ ಬರ್ತಾರೆ? ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾರು ಹೇಳಿದ್ದಾರೆ? ಅವ್ರು ನೋಡಿದ್ದಾರೆ ಕಣ್ಣಿಂದ, ಬಾಯಲ್ಲಿ ಹೇಳ್ಬಿಟ್ರೆ ಆಗೋಯ್ತಾ? ನಾವು ನಮ್ಮ ಚಿಕ್ಕ ವಯಸ್ಸಿಂದ ನನ್ನ ಸರ್ವೀಸು 25 ವರ್ಷ ಆಗಿತ್ತು ಮೀನಲ್ಲೇ, 25 ಇಯರ್ಸು. ಎಲ್ಲ ಕಡೆ ನೋಡಿದ್ವಿ. ಮಂಗಳೂರು ಆಲ್ ಓವರ್ ಇಂಡಿಯಾ ಹೋಗಿದ್ದು ನಾನು. ಅದು ಹೆಂಗೆ ಹಾಕ್ತಾರೆ ಕೆಮಿಕಲ್ಲು? ಸಮುದ್ರ ಚಿಕ್ಕದಿಲ್ಲ. ಅರ್ಥಿಗೂ ಏನಾದ್ರು ಭೂಕಂಪ ಹಾಕ್ಬಿಟ್ರೆ ಇಡೀ ಇಂಡಿಯಾನೇ, ಯಾವ ದೇಶನೂ ಇರಲ್ಲ. ಸಮುದ್ರ ಮೇಡಮ್, ಅದು ಎಷ್ಟು ಹಾಕ್ತೀರಾ ಕೆಮಿಕಲ್ಲು ಸಮುದ್ರಕ್ಕೆ ಹೇಳಿ? ಓಕೆ ಸರ್, ಆ್ಯಕ್ಚುಲಿ ಎಕ್ಸಾಂಪಲ್ ಇಲ್ಲ ಸಮುದ್ರಕ್ಕೆ ಕೆಮಿಕಲ್ ಎಷ್ಟು ಹಾಕ್ತೀರಾ ನೀವು? ಎಷ್ಟು ಹಾಕ್ತೀರಾ? 1 ಲೀಟ್ರಾ, 10 ಲೀಟ್ರಾ, 50 ಲೀಟ್ರಾ, 100 ಲೀಟ್ರಾ, 1 ಟನ್ ಹಾಕ್ತೀರಾ? ಸಮುದ್ರನೇ ಮೇಡಮ್. ಅದೇನು ಇದು ಬಾವಿ ಅಲ್ಲ ಅದು. ಅದಕ್ಕೆ ಕೆಮಿಕಲ್ ಹಾಕಿ ಬ್ಲೀಚಿಂಗ್ ಹಾಕಿ ವಾಶ್ ಮಾಡೋಕ್ಕೆ, ಅದೆಲ್ಲ ಸುಳ್ಳು. ಏನೂ ಹಾಕಲ್ಲ. ನಾನು ಈ ಕಡೆ ಬಂದಿದ್ದೆ ಇವತ್ತು. ಕ್ಯಾಮ್ರಾ ವುಮನ್ ನಮ್ಮ ರಾಜಿ ಆಗಿರೋದ್ರಿಂದ ನಾವೊಂದು ಸ್ವಲ್ಪ ಅಡ್ಜಸ್ಟ್ ಆಗಿ ಕ್ಯಾಮ್ರಾ ಫ್ರೇಮಿಂಗ್ ಬರ್ತಾ ಇರೋಣ. ಸರ್ ಏನಂದ್ರೆ ಅವ್ರು ಹೇಳ್ತಾ ಇರೋದು, ಸಮುದ್ರದಿಂದ ಮೀನ್ ಹಿಡ್ಕೊಂಡು ಬಂದ ಮೇಲೆ ಇಲ್ಲಿ ಸೇಲ್ ಮಾಡೋ ಟೈಮಲ್ಲಿ ಏನಾದರೂ ಕೆಮಿಕಲ್ ಏನು ಹಾಕಲ್ಲ. ಕೇಳ್ತಾರೆ. ಹೆಂಗೆ ಹಾಕ್ತಾರೆ ಮೇಡಮ್? ಬಾಕ್ಸಿಂದ ಬರ್ತದೆ, ಅವ್ರು ಟೇಬಲ್ ಮೇಲೆ ಹಾಕ್ತಾರೆ, ಸೇಲ್ ಮಾಡ್ತಾರೆ. ಓಕೆ. ಸೊ ಈ ಫಿಶ್ ಎಷ್ಟು ದಿನಕ್ಕೆ ಬರುತ್ತೆ ಸರ್? ಡೈಲಿ ಎವ್ರಿ ಡೇ ಬರ್ತದೆ. ಮಂಡೇ ಒಂದು ದಿವಸ ಬರಲ್ಲ, ಬಂದು ಮಾರ್ಕೆಟ್ ಬಂದಿರುತ್ತೆ. ಸೋಮವಾರ ಒಂದು ದಿವಸ ಬರಲ್ಲ. ಸ್ವಲ್ಪ ಅಲ್ಲೂ ನೋಡಿ ಹೇಳಿ, ಯಾಕಂದ್ರೆ ಅಲ್ಲಿಂದ ಪ್ರಶ್ನೆ ಬರ್ತಾ ಇದೆ. ಸೋಮವಾರ ಒಂದು ದಿವಸ ಬರಲ್ಲ. ಅದು ಬಿಟ್ಟರೆ ಎವ್ರಿ ಡೇ ಫ್ರೆಶ್ ಬರ್ತದೆ ಮಾರ್ಕೆಟಲ್ಲಿ. ಎವ್ರಿ ಡೇ ಕೆಟ್ಟೋಗ್ಬಿಟ್ರೆ ಸಾಕ್ಬಿಡ್ತಾರೆ ಅಷ್ಟೇ. ಕೆಮಿಕಲ್ಲು ಇದೆಲ್ಲ ಏನು ಹಾಕಲ್ಲ ಮೇಡಮ್, ಏನೂ ಹಾಕಲ್ಲ. ಸಮುದ್ರ ಇಲ್ಲಿ ಆಟೋಮೆಟಿಕ್, ಅದು ದೇವರು ಇದರಿಂದ ಮೀನು ಅಲ್ಲಿ ಯಾವ ಸಮುದ್ರ ಸಾಕಲ್ಲ, ಯಾರು ಸಾಕಲ್ಲ ಸಮುದ್ರದಲ್ಲಿ ಸಾಕಾಗಲ್ಲ. ಅದೇನು ಇದೆಲ್ಲ ಅಲ್ಸೂರು ಲೇಕಲ್ಲ ಅದು ಸಾಕಕ್ಕೆ. ಸರ್ ಹೇಳ್ತಾ ಇರೋದೇನೆಂದ್ರೆ ಸಮುದ್ರದಲ್ಲಿ ಕೆಮಿಕಲ್ ಹಾಕಕ್ಕಾಗಲ್ಲ ಅಂತ. ಬಟ್ ನಾನು ಈ ಪ್ರಶ್ನೆನ ಮತ್ತೆ ಸ್ವಲ್ಪ ಅವರಿಗೆ ಇನ್ನೊಂದ್ಸಲ ಯಾವ ರೀತಿ ಕೇಳ್ತಾ ಇದ್ದೀನಿ ಅಂದ್ರೆ, ಫಿಶ್ ಹಿಡಿದ ಮೇಲೆ ಅಲ್ಲಿಂದ ಇಲ್ಲಿ ಬರುವಾಗ ಅಷ್ಟೇ ಫ್ರೆಶ್ ಆಗಿ ಇರಬೇಕು ಅಂದ್ರೆ ಏನಾದರೂ ಕೆಮಿಕಲ್ ಹಾಕ್ತಾ ಇದ್ದಾರಾ ಅಂತ. ಮೀನು ಹಿಡಿತಾರೆ, ತೊಗೊಂಡ್ಬರ್ತಾರೆ, ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರೆ, ತೊಗೊಂಡ್ಬರ್ತಾರೆ ಅಷ್ಟೇ. ಇಲ್ಲಿ ಹೆಂಗೆ ಬರ್ತದೆ ಹಂಗೆ ಸೇಲ್ ಮಾಡಿ ಟೇಬಲ್ ತಟ್ಟೆಯಲ್ಲಿ ಹಾಕ್ತಾರೆ, ಸೇಲ್ ಮಾಡ್ತಾರೆ ಅಷ್ಟೇ. ಕೆಮಿಕಲ್ ಏನೂ ಹಾಕಲ್ಲ ಮೇಡಮ್. ನಿಮ್ದು ಶಾಪ್ ಯಾವುದು ಸರ್? ನಮ್ದು ಆನಂದ್ ಫುಡ್ಸು. ಆನಂದ್ ಫುಡ್ಸ್ ನಮ್ದು. ಓಕೆ. ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದೀರಾ? ಇದು ಆಗೋಯ್ತು ಆಲ್ಮೋಸ್ಟ್ ನಮ್ಗೆ 9 ಇಯರ್ಸ್ ಆಗೋಯ್ತು. ಇಲ್ಲಿ ರೆಡಿ ಟು ಫ್ರೈ ಐಟಮು, ನಿಮಗೆ ಚಿಕನ್ ನಗೆಟ್ಸು. ಓಕೆ. ಇವಾಗ ಇದೇನು ಯಾವ ಫಿಶ್ ಇದು? ನತ್ಲಿ. ಇದು ನೋಡಿ, ಇದು ನತ್ಲಿ ಅಂತ. ಇದು ನತ್ಲಿ ಅಂಚು ಅಂತ ಹೇಳ್ತಾರೆ, ನತ್ಲಿ ಅಂತ. ಇದೆಲ್ಲ ಕ್ಲೀನ್, ಇದೆಲ್ಲ ಫುಲ್ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ರೆಡಿ ಇದೆ, ರೆಡಿ ಟು ಕುಕ್. ಇದು ರೆಡಿ ಟು ಕುಕ್. ಇದು ರೆಡಿ ಟು ಫ್ರೈ. ಇದು ಎಣ್ಣೆ ಹಾಕಿ ಹಂಗೆ ಫ್ರೈ ಮಾಡಿ ತಿನ್ಬೇಕು. ಇದೆಲ್ಲ ಇದಿದೆ. ಮತ್ತೆ ನೋಡಿ ಕ್ರಿಸ್ಪಿ ಇದೆ. ಆನ್ಲೈನ್ ಇದೆಯಾ? ಆನ್ಲೈನ್ ಇದೆ ನಮ್ದು. ಫೋನ್ ಮಾಡಿದ್ರೆ ನಾವೇ ಪೋರ್ಟರ್ ಮಾಡಿ ಕಳಿಸ್ತೀವಿ ನಾವು. ಹಾಗಾದ್ರೆ ನಂಬರು ಹೇಳ್ಬಿಡಿ ನೀವೇ. ತಗೊಳ್ಳಿ, 8073506317 ನನ್ನ ನಂಬರ್ ಇದು. ಇನ್ನೂ ತುಂಬಾ ಪ್ರಶ್ನೆಗಳಿದೆ, ಮುಂದೆ ಹೋಗಿ ಕೇಳೋಣ. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಮೇಡಮ್. ಓಕೆ ಮೇಡಮ್. ನೀವು ಕೇಳಿದಂಥ ಪ್ರಶ್ನೆಗಳನ್ನ ಅವರಿಗೆ ಈಗ ಕೇಳ್ತಾ ಹೋಗ್ತಾ ಇದ್ದೀನಿ ನಾನು. ಯಾರು ಮೀನ್ ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೇಳ್ತಾ ಇದ್ದೀನಿ. ಈಗ 10:15 ಆಗಿದೆ. ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಇಲ್ಲಾಂದ್ರೆ ತುಂಬಾ ಜನ ಇರ್ತಾರೆ. ಯೂಶುವಲಿ ಬೆಳಿಗ್ಗೆ ಮುಂಚೆ ಶುರು ಆಗೋ ಮೀನಿನ ಸಂತೆ ಇದು. ಹೋದ್ಸಲ ನಾವು ಬಂದಿದ್ವಿ 3 ಗಂಟೆಯಿಂದ ಈ ಸಂತೆ ಸ್ಟೋರಿನ ಕವರ್ ಮಾಡಿದ್ವಿ. ರಾಜೇ, ಮೀನಿನ ಸಂತೆ ಪಕ್ಕದಲ್ಲೇ ಇಲ್ಲಿ ಮಟನ್ ಸ್ಟಾಲ್ ಇದೆ. ಸೊ ಅಲ್ಲೂ ಒಂದ್ ರೌಂಡ್ ಹೋಗಿ ಬರೋಣ ಬಾ. ಮಟನ್ ಮಾರ್ಕೆಟ್ ಇದು. ಈ ಟೈಮಲ್ಲಿ ತುಂಬಾ ಬಿಸಿ ಇರುತ್ತೆ ಈ ಮಾರ್ಕೆಟ್. ಬೆಳಿಗ್ಗೆ ಮುಂಚೆ ಶುರು ಆಗುತ್ತೆ. ಆ್ಯಕ್ಚುಲಿ ರಸಲ್ ಮಾರ್ಕೆಟಲ್ಲಿ ಫಿಶ್ ಮಾರ್ಕೆಟ್ ತುಂಬ ಬೇಗ ಶುರು ಆಗುತ್ತೆ, ಆಮೇಲೆ ಮಟನ್ ಮಾರ್ಕೆಟ್ ಸ್ಲೋ ಆಗಿ ಶುರು ಆಗುತ್ತೆ. ಉದ್ದಕ್ಕೂ ಆ್ಯಕ್ಚುಲಿ ಮಟನ್ ಮಾರ್ಕೆಟೇ ಇರೋದು. ರಾಜಿ ರೆಡಿ? ಹೋದ್ಸಲ ಒಂದು ವಿಡಿಯೋ ಮಾಡಿದ್ದೆ. ಮೈಕ್ ಪೇಸ್ ತಗೊಳ್ಳಿ. ಈಗ ಸೂಪರ್ ರೆಡಿ. ಹೋದ್ಸಲ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಅದರಲ್ಲಿ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಓಕೆನಾ? ಮಾರ್ಕೆಟ್ ಬಗ್ಗೆ, ಫಿಶ್ ಬಗ್ಗೆ, ಇಲ್ಲಿನ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವೇ ಉತ್ತರ ಕೊಡ್ಲಿ ಅಂತ. ಈಗ ಒಬ್ರು ಏನ್ ಕೇಳಿದಾರೆ ಅಂದ್ರೆ, ಫಿಶ್ಗೆ ಕೆಮಿಕಲ್ ಹಾಕಿ ಸೇಲ್ ಮಾಡ್ತಾರೆ. ಇಲ್ಲ ಮೇಡಮ್. ಓಕೆ, ನೀವು ಎಕ್ಸ್ಪ್ಲೈನ್ ಮಾಡಿ. ಸುಳ್ಳದು. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ ನಮಗೆ. ಕೆಮಿಕಲ್ ಎಲ್ಲ ಹಾಕ್ಬೋದು, ಕೆಮಿಕಲ್ ಹಾಕೊಂಡು ಅದೆಲ್ಲ ಸುಳ್ಳು, ಅದೆಲ್ಲ ರೂಮರ್ಸ್, ಅದೆಲ್ಲ ತಪ್ಪು. ಡೈರೆಕ್ಟ್ ಬೋಟ್ ಇಂದ ಕ್ಯಾಚಿಂಗ್, ಡೈಲಿ ಕ್ಯಾಚಿಂಗ್ ಬರುತ್ತೆ ನಮ್ದು. ಡೈಲಿ ಫಿಶ್ ಕ್ಯಾಚಿಂಗು, ಡೈಲಿ ನಮ್ಮದು ಪರ್ಚೇಸು, ಡೈಲಿ ಸೇಲು. ಅಷ್ಟು ಟೈಮ್ ಇಲ್ಲ ನಮ್ಮ ಅಂಗಡಿನಲ್ಲಿ ಸೇಲ್ ಮಾಡೋಕ್ಕೆ ಕೆಮಿಕಲ್ ಹಾಕ್ಕೊಂಡು. ಅದೆಲ್ಲ ಸುಳ್ಳು, ಅದು ಫಾಲ್ಸ್, ಅದು ತಪ್ಪದು. ನೋಡಿ, ಯಾವ ಅಂಗಡಿ ನೀವು ಹೋಗಿ ನೋಡಿ ಕೆಮಿಕಲ್ ಇಂದ್ರ ಇದೆಲ್ಲ ತಪ್ಪು. ನಮ್ಮದು ಕಾರ್ಪೊರೇಷನ್ ರೌಂಡಿಂಗ್ ಬರುತ್ತೆ, ವೀಕ್ಲಿ ಒನ್ಸು, ಮಂತ್ಲಿ ಟ್ವೈಸು, ಆ ಥರ ರೌಂಡಿಂಗ್ ಬರುತ್ತೆ.
ಅವೆಲ್ಲ ಕ್ಲೀನ್ ಹೈಜಿನಿಕ್ ಫ್ರೆಶ್ ಮೀನು, ಅವೆಲ್ಲ ಕೆಮಿಕಲ್ ಎಲ್ಲ ಹಾಕೊಂಡು. ಐ ಥಿಂಕ್ ನಾನು ಈ ಪ್ರಶ್ನೆನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೇಳ್ತೀನಿ. ತುಂಬಾ ಜನ ಏನು ಹೇಳ್ತಿದ್ರು ಅಂದ್ರೆ ಫಾರ್ಮಲಿನ್ ಅನ್ನೋ ಒಂದು ಇಲ್ಲ ಕೆಮಿಕಲ್ ಇಲ್ಲ ಇಲ್ಲ, ತಪ್ಪು ಸುಳ್ಳದು ಅದೆಲ್ಲ ಹಾಕಲ್ಲ, 100% ಹಾಕಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ತಿಂತಾರೆ, ನಮ್ಮ ಮೈನಲ್ಲಿ ತಿಂತಾರೆ, ಅದೆಲ್ಲ ಏನಿಲ್ಲ, ಆ ಥರ ಫಾರ್ಮಲಿನ್ ಹಾಕಲ್ಲ. ಸೊ ಅವ್ರು ಹೇಳ್ತಾ ಇದ್ದಾರೆ ಮೀನಲ್ಲಿ ನಾವು ಯಾವುದೇ ರೀತಿ ಫಾರ್ಮಲಿನ್ ಅಥವಾ ಕೆಮಿಕಲ್ ಹಾಕಲ್ಲ, ಫ್ರೆಶ್ ಮೀನ್ ಬರುತ್ತೆ, ಅದನ್ನೇ ಸೇಲ್ ಮಾಡ್ತಾ ಇದ್ದೀವಿ ಅಂತ. ಅದೇ ಸರ್, ಹೊಸಲ ಒಂದು ವಿಡಿಯೋ ಮಾಡಿದ್ದೆ, ಸೊ ಕೇಳಿಸ್ಕೊಳ್ಳಿ ಸರ್. ಫಸ್ಟು ಹೊಸಲ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ನೀವು ಹೇಳ್ತೀರಾ, ಅವರು ಹೇಳಲ್ಲ, ಇವರು ಹೇಳಲ್ಲ, ಅವರು ಹೇಳಲ್ಲ. ಇಟ್ಸ್ ಓಕೆ ಸರ್. ಸರ್ ಯಾವುದು ಸಾಲ್ಮನ್ ಫಿಶ್ ರಾಜಿ? ಆಕ್ಚುಲಿ ಸಾಲ್ಮನ್ ಫಿಶ್ ಇದೆ ಅಂತೆ. ಯಾರೋ ಕಾಮೆಂಟಲ್ಲಿ ಕೇಳಿದ್ರು, ಅವರು ಲಾಸ್ಟ್ ಟೈಮ್ ತೋರಿಸಿದ್ದು ಸಾಲ್ಮನ್ ಫಿಶ್ ಅಲ್ಲ ಅಂತ. ಸೊ ಸಾಕು ರಾಜಿ ಸಾಕು ಸರ್. ಸೊ ಇದೆ ಅಂತೆ ಸಾಲ್ಮನ್ ಫಿಶ್. ನೋಡಿ, ಇದು ನೋಡ್ಬಿಟ್ಟು ಕಾಮೆಂಟಲ್ಲಿ ಹೇಳಿ ಆಯ್ತಾ, ಹೌದಾ ಅಲ್ಲ ಅಂತ. ನೀವೇ ಹೇಳಿರೋದು, ಓಕೆನಾ? ಸರಿ. हाँ हेलो सर, कैसे ही आराम? बिजनेस सब कैसे चल रहा? ಓಕೆ ಹೇಳಿ. ಹಾಂ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಅದೇ ನೀವೇ ಉತ್ತರ ಕೊಡಿ ಅಂತ. ಅಂದರೆ ಇಲ್ಲಿ ವ್ಯಾಪಾರ ಮಾಡ್ತಿರೋರ ಹತ್ರನೇ ಉತ್ತರ ಕೇಳೋಣ ಅಂತ ಬಂದೆ. ಸೊ ಅವ್ರ ಪ್ರಶ್ನೆ ಏನಂದರೆ, ಸರ್ ಇಲ್ಲಿ ಯಾವಾಗಲೂ ಫ್ರೆಶ್ ಫಿಶ್ ಸೇಲ್ ಮಾಡಲ್ಲ, ಅವರು ಅದನ್ನು ಕೆಮಿಕಲ್ ಹಾಕಿ ಮತ್ತೆ ಸೇಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ? ಇಡೀ ಕನ್ನಡಿಗೆ ನಮಸ್ಕಾರ. ಒಂದು ಮಾತು ಹೇಳ್ತೀನಿ, ಸುಮಾರು 50-60 ವರ್ಷದಿಂದ ಈ ಮಾರ್ಕೆಟ್ ಇರೋದು. ಆದರೆ ಹಂಗಿದ್ದಿದ್ರೆ ಈ ಮಾರ್ಕೆಟ್ ಯಾವಾಗಲೂ ಬಂದಾಗಿರಬೇಕು. ಇದು ಒಂದು ಕಾಮನ್ ಪ್ರಶ್ನೆ, ಇದು ಕಾಮನ್ ಮಾತು ಹೇಳ್ತಾ ಇರೋದು. ಅವ್ರು ಕೇಳ್ತಾ ಇರೋದು ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಆ ಕೆಮಿಕಲ್ ಅಂತ ಹೇಳಿದ್ರೆ, ಸೊ ನೋಡಿ, ಕೆಮಿಕಲ್ ಹಾಕೋರು ಏನು ಗೊತ್ತಾ, ಫ್ರೋಝನ್ ಮಾಡ್ತಾರಲ್ಲ, ಫ್ರೋಝನ್ ಡೀಪ್ ಫ್ರೀಜ್ ಮಾಡ್ತಾರಲ್ಲ, ಅವ್ರು ಕೆಮಿಕಲ್ ಹಾಕೋದು. ನಾವು ಕೆಮಿಕಲ್ ಮಾಡಿದ್ರೆ ಜಸ್ಟು ನೋಡಿ, ಕೆಮಿಕಲ್ ಹಾಕಿದ್ರೆ ಈ ನೋಡಿ ಫ್ರೆಶ್ ಹೆಂಗಿದೆ, ಫ್ರೆಶ್ ಆಗಿದೆ ನೋಡಿ, ರಥ ಹಿಂಗೆ ಬರ್ತಾ ಇದೆ, ಫ್ರೆಶ್ ಆಗಿದೆ. ಇದರೇ ಕೆಮಿಕಲ್ ಆಗಿದ್ದಿದ್ರೆ, ಸೊ ಇದು ಬಂದ ತಕ್ಷಣ ನಾನು ಬೆಳಗ್ಗೆ 4 ಗಂಟೆಯಿಂದ ಹಾಕಿರೋದು ನಾವು ಅಂಗಡಿ. 4 ಗಂಟೆ ಇದು ಹೆಂಗಾಗ್ಬಿಡುತ್ತೆ ಗೊತ್ತಾ, ಹಲ್ವಾ ಹಂಗೆ ಆಗ್ಬಿಡ್ತಾ ಐತೆ. ಇದು ಕಲ್ಲಂಗೆ ಇದೆ. ಅದು ಕೆಲವರು ಹೇಳ್ತಾರೆ ಪ್ರಚನೆ ಏನೇನು ಬರುತ್ತೆ, ಆದರೆ ಅವರು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೇಳಿದ್ರೆ ಪರವಾಗಿಲ್ಲ. ಸುಮಾರು ಬಂದು ಅವ್ರವ್ರು ತಿಕ್ಕಾಳಕೊಂಡು ಮಾತಾಡ್ತಾರ, ಅವ್ರ ಮಾತು ಕೇಳ್ಕೊಂಡ್ರೆ ಆಗಲ್ಲ. ಅದು ಇಲ್ಲಿ ನೋಡಿ, 4 ಗಂಟೆ ಚೈನೀಸ್ ಹಾಕಿರೋದು. 4 ಗಂಟೆಗೆ ನೀವು ಹೆಂಗೆ ಕಂಡೀಷನ್ಗೆ ಇದು ನೋಡಿ. ನಮ್ಮ ಮಂಗಳೂರಿಂದ, ಎಲ್ಲಿಂದ ಮಂಗಳೂರಿಂದ ತರ್ತೀವಿ. ಈ ಮಂಗಳೂರಿಂದ ಬರೋಕ್ಕೆ ಏನು, ನೈಟ್ ಹತ್ತೆ ಗಾಡಿ, ಬೆಳಗ್ಗೆ 4 ಗಂಟೆಗೆ ಬಂದುಬಿಡುತ್ತೆ. ಅವ್ರು ಯಾಕೆ ಕೆಮಿಕಲ್ ಯಾಕೆ ಹಾಕೋದು? ಫ್ರೆಶ್ ಬರೋದು ಮೀನು. ಆ ಥರ ಅಲ್ಲ, ಅದು ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಅದು ಯಾಕಂದರೆ ಒಂದು ಅಂಗಡಿ ಇಲ್ಲ, 182 ಅಂಗಡಿ ಇದೆ ಇಲ್ಲಿ ಪಕ್ಕನಲ್ಲಿ. ಆ ಥರದ್ದು ಯಾವಾಗಿನ ಬಂದಾಗಬೇಕಾಯಿತು. ನಾವು ಇದು ಸುಳ್ಳು ಮಾತು ಹೇಳ್ಬಾರ್ದು. ಅದು ಆ ಪ್ರಶ್ನೆಗೆ ಅದು ಬೇಕಾದ್ರೆ ನಾನು ಫೇಕ್ ಮಾತು ಅಂತ ಹೇಳ್ತೀನಿ, ಜಸ್ಟ್ ಅದೇ. ಯಾಕೆಂದರೆ ನಾವೇ ನೋಡಿ ಎಲ್ಲ ಸೀಸನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಂದು ಎಷ್ಟೋ ವಿಡಿಯೋ ಇದೆ ಸೀಸನ್ ಬಗ್ಗೆ, ಯಾವಾಗೇನು ಹೇಳ್ತಾ ಇದ್ದೀನಿ. ಆ ಎಲ್ಲ ನೋಡಿ, ಬೆಳಗ್ಗೆ ಹಾಕಿದ್ದು ನೀರಿನಲ್ಲಿ ಇದೆ, ನೀರಿನಿಂದ ತೆಗಿತೀವಿ. ಸೊ ಇದು ಪರ್ಶಿನ ಇಲ್ಲ, ಇದು ಹೆಂಗಿದೆ ನೋಡಿ, ಮಲ್ಪೆಯಿಂದ ಬಂದಿರೋದು. ಈಗ ಮಲ್ಪೆಯಿಂದ ಹಿಡಿದ್ಬಿಟ್ಟು ಅದು ಕಲಿಸ್ತಾರಲ್ಲ, ಅವ್ರಿಗೆ ಕೆಮಿಕಲ್ ಹಾಕ್ತಾರಂತ ಸುಳ್ಳು ಮಾತದು. ನಿಮ್ಮ ಅಂಗಡಿ ಹೆಸರು? ನಾನು OFT ಅಂತ. ನನ್ನ ಹೆಸರು ಸೈಯದ್ ಇಕ್ಬಾಲ್, ನಮ್ಮ ಅಣ್ಣನ ಹೆಸರು ಎಹಸಾನ್ ಅಂತ. ಯಾವಾಗ ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ನಂಬರ್ ಕೊಡ್ತೀನಿ. ನಿನ್ನ ಚಾನೆಲ್ ಮಾಧ್ಯಮ ಹೇಳ್ತಾ ಇದ್ದೀನಿ. ನನ್ನ ನಂಬರ್ ಇಸ್ಕೊಳ್ಳಿ, 939632728828 ನನ್ನ ನಂಬರು. ಯಾವಾಗ ನನ್ನನ್ನು ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಇಡೀ ನಮ್ಮ ತಾತನ ಕಾಲದಿಂದ ವ್ಯಾಪಾರ ಮಾಡ್ತಾ ಇರೋದು ನಾವು. ಆ ಥರ ಈಗ ಸುಳ್ಳು ಬಂದು ಹೋಗೋದು ಮಾತಿಲ್ಲ, ಇದೆಲ್ಲ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನಮಸ್ಕಾರ. ಈಗ ಮುಂದಿನ ಪ್ರಶ್ನೆ ಕೇಳೋಣ. ಯಾರಿಗೆ ಕೇಳೋಣ? ಯಾರು ರೆಡಿ ಇದ್ದಾರೆ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಯಾರು ಮಾತಾಡೋರು ಇದ್ದೀರಾ? ಯಾರು ಮಾತಾಡಲ್ವಾ? ಯಾರು? ಹಾಯ್. ಹಾಂ, ಆ್ಯಕ್ಚುಲಿ ಈ ಪ್ರಶ್ನೆ, ಸರ್ ಹೇಗಿದ್ದೀರಾ? ಆರಾಮ. ಜಸ್ಟ್ ಹಾಂ ಹೇಳಿ ಮೇಡಮ್. ಈ ಬಿಲ್ಡಿಂಗ್ ಇದೆ ಅಲ್ವಾ, ಹೌದು.
ಇದು ಬ್ರಿಟಿಷ್ ಟೈಮಲ್ಲಿ ಕಟ್ಸಿದ್ದು ಅಂತ ಯಾರೋ ಹೇಳಿದ್ರು. ಕರೆಕ್ಟ್ ಕರೆಕ್ಟ್, ಬ್ರಿಟಿಷ್ ಟೈಮ್ನಲ್ಲಿ ಕಟ್ಟಿದ್ದು. ಬಟ್ ಅಲ್ಲ ಅಂತೆ ಸರ್, ಇಲ್ಲಿ ಪ್ರಶ್ನೆ ಏನ್ ಬಂದಿದೆ ಗೊತ್ತಾ? ಪ್ರಶಾಂತ್ ಕುಮಾರ್ ಅವರು ಕೇಳಿದ್ದಾರೆ, ಇದು ಬ್ರಿಟಿಷ್ ಟೈಮಿನ ಬಿಲ್ಡಿಂಗ್ ಅಲ್ಲ, 2-3 ವರ್ಷದ ಹಿಂದೆ MLA ಅವರು ಇಲ್ಲಿ ರೀಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಬಟ್ MLA ಬಂದ್ಬಿಟ್ಟು ಈ ಬಿಲ್ಡಿಂಗ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. MLA ಬಂದು ಅವ್ರ ಇನ್ಚಾರ್ಜ್ ನಲ್ಲಿ ಇದೆ, ಅವ್ರ ಪಾಯಿಂಟ್ ಎಲ್ಲ ಅವರೇ ಇದು ಮಾಡಿದ್ದು, ಪೂರಾ ಸೇಫ್ಟಿ ಮಾಡಿ ಇಟ್ಟಿದ್ದಾರೆ ಅವರೆಲ್ಲ. ಏನೋ ಬಿಸ್ನೆಸ್ ಅವ್ರಿಗೆ ಪ್ರಾಬ್ಲಮ್ ಆಗಾಗೆ ಬಿಡ್ತಾ ಇಲ್ಲ. ಬ್ರಿಟಿಷ್ ಅವರು ಕಟ್ಟಿರೋದು ಇದು. ಪ್ರಶ್ನೆ ಅದೇ ಬ್ರಿಟಿಷ್ ಅವರೇ ಕಟ್ಟಿರೋದು, ಅದು ಬೇರೆ ಏನಿಲ್ಲ. ಇದು ಬಂದು ಹ್ಯಾಂಡಲ್ ಮಾಡ್ತಾ ಇರೋದು MLA ಸಾಹೇಬರು. ನಾವು ಏನಿದೆ ಬೆಳಗ್ಗೆ ಬರ್ತೀವಿ, ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ನಮ್ಮ ಕೈನಲ್ಲಿ ಇದೆ ಅಂತ ನಾವು ನಮ್ಮ ಇದರಲ್ಲಿ ನಾವು ಸೇಫ್ಟಿ ಮಾಡ್ಕೊಳ್ಬೇಕು, ಬೇರೆ ಅವ್ರ ಮೇಲೆ ಬಿಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಅದು ಹೇಳ್ತಾ ಇರೋದು. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್. ಹಾಯ್, ಸ್ಕೂಲ್ಗೂ ಜಾರಿ. ವೆರಿ ಗುಡ್, ಸೂಪರ್. ಓಕೆ, ಸೊ ಈಗ ಮುಂದಿನ ಪ್ರಶ್ನೆ ಯಾರಿಗೆ ಕೇಳೋಣ? ಕ್ವಶನ್ ಎಬ್ ಕನ್ನಡ ಮಾತಾಡೋಣ. ಇವಾಗ KG ನೀವು ಕ್ಲೀನ್ ಮಾಡ್ತೀರಲ್ವಾ, ಎಷ್ಟು ತಗೊಂತೀರಾ? 40 rupees. 40 rupees ಜಾಸ್ತಿ ಆಯ್ತಂತೆ, 10 rupees ತಗೋಬೇಕಂತೆ. 10 rupees. ಅವ್ರಿಗೆ ಕರ್ಕೊಂಡು ಬನ್ನಿ, ಇಲ್ಲಿ ಕೆಲಸ ಕೊಟ್ಬಿಡಿ. ಅವರೇ ನೋಡಿ, ಆಮೇಲೆ ಇನ್ನೂ ಜಾಸ್ತಿ ತಗೊಳ್ತಾರೆ. ಅವ್ರು ಕಸ್ಟಮರ್ ಎಷ್ಟು ಬರುತ್ತೆ ಅಷ್ಟು ಜಾಸ್ತಿ ತಗೊಳ್ತಾರೆ ಅವರು. ಹಂಗೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, 10 ರೂಪಾಯಿ ಯಾರು ಇಸ್ಕೊಳ್ತಾರೆ ಹೇಳಿ? ಒಂದು ಟೀನೂ ಬರೋದಿಲ್ಲ. ಟೀ ತಿಂದೇನೋ 12 ರೂಪಾಯಿ ಟೀ. ಅದಕ್ಕೇನು ಮಾಡಬೇಕು? 10 ರೂಪಾಯಿ ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಕಷ್ಟ ಇದೆ, ಹಾರ್ಡ್ ವರ್ಕ್ ಇದೆ. ಸೊ 1 kgಗೆ 10 ರೂಪಾಯಿ ಭಾಳ ಕಡಿಮೆ, ಅದಕ್ಕೆ ನಾವು 40 ರೂಪಾಯಿ ಹೀಗೆಲ್ಲ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಈಗ ಬಂತು ಅವರಿಗೆ. ಇವಾಗ ಏನು ಬಂತು ಕ್ಲೀನ್ ಮಾಡೋಕ್ಕೆ? ಅದು ನೋಡಬೇಕು. ಮತ್ತಿ ಸಾಡಿನ್. ಈ ಮೀನು ಬಂತು. 1 kg ಇರ್ಬೋದಾ? ಅದು ಹಾಫ್ ಕಿಲೋ. ಎಷ್ಟು ತಗೊಳ್ತೀರಾ ಇದಕ್ಕೆ? 20 rupees kg. 25 rupees ತಗೊಳ್ತಾರೆ. ಓಕೆ ಅಕ್ಕ, ಥ್ಯಾಂಕ್ಸ್ ಮಾತಾಡಿದ್ದಕ್ಕೆ. ಓಕೆ, ಇವ್ರ ಹತ್ರನೇ ಕೇಳೋಣ. ಸರ್, ಇವಾಗ ನಾನು ಲಾಸ್ಟ್ ಟೈಮ್ ಬಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಎಲ್ಲ ನಮ್ಮ ವ್ಯೂವರ್ಸ್ ಅಂದರೆ ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ. ಅದೇ ಪ್ರಶ್ನೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಕೇಳಲಾ? ಮೈಕ್ ಹಾಕೊಳ್ತೀರಾ? ಮೈಕ್ ಹಾಕ್ಬೇಕಾ? ಹಾಂ, ಇಲ್ಲಿ ಅಷ್ಟೇ. ಸ್ವಲ್ಪ ಹಿಂದಿ ಮಾತಾಡೋದು ಮೇಡಮ್, ಕನ್ನಡ ಸ್ವಲ್ಪ ಬರಲ್ಲ ಜಾಸ್ತಿ. ನೈ ಕನ್ನಡ ಸಬ್ಸ್ಕ್ರೈಬರ್ ಕನ್ನಡ. ಹೇಳಿ ಪರವಾಗಿಲ್ಲ. ಹಾಂ, ಹೇಳಲಾ? ನೋಡಿ, ಈ ಮೀನ್ ಹೆಸರು ಶೀಲಾ. ಸಾಂಗ್ ಇದೆ ಗೊತ್ತಾ? ಈ ಮೀನಿಂದಾನೇ ಬಂದಿದ್ದು. ಹಾಂ, ಫ್ರೆಶ್, ಗುಡ್ ಕ್ವಾಲಿಟಿ. ಓಕೆ ಸರ್, ಇವಾಗ ಪ್ರಶ್ನೆ ಏನಂದರೆ, ತೂಕದಲ್ಲಿ 1 kg ಅಂತ ಕೊಟ್ಟು ಅದರಲ್ಲಿ ಮೋಸ ಮಾಡ್ತಾರೆ, 1 kg ಇರಲ್ಲ ಅಂತ. ದೇವರು ಸರಿಯಾಗಿ ಬಿಡಲ್ಲ ಮೇಡಮ್, ಇದೆಲ್ಲ ಮಾಡಿದನ ಜಾಸ್ತಿ 1 kg ಇಲ್ಲ 100 ಗ್ರಾಮ್ ತೆಗಿಬೇಕು. ದೇವ್ರು ಬಿಡ್ತಾರನ್ನ ಮೋಸ ಮಾಡಿ ಬರೋದು ಎಲ್ಲರಿಗೆ. ಇದು ಬೇಕಾನ 100 ಗ್ರಾಮ್ ಎಷ್ಟ ಹಾಕ್ಬಿಡ್ತೀನಿ. ಇಲ್ಲಿ ಇಲ್ಲ, ಬೇರೆ ಅಂಗಡಿಯಲ್ಲೇ ಇರಬೇಕು, ಶಿವಾಜಿನಗರಲ್ಲ ಇಲ್ಲ. ನಿಮ್ದು ಅಂಗಡಿ ಯಾವುದು? ಅಲ್ತಾಫ್ ಪೌಲ್ಟ್ರಿ ಫಿಶ್. ಬೇಗನ ಇಲ್ಲಿ ಚೆಕ್ ಮಾಡಿಕೊಂಡು ಆಚೆ ತಗೊಂಡೋಗಿ ಚೆಕ್ ಮಾಡಿ. ಕಮ್ಮಿ ಬಂದಿದ್ದಾನ ರಿಟರ್ನ್. 1 kg ಅಥವಾ 2 kg ಫ್ರೀ ಗ್ಯಾರಂಟಿ. ನಮ್ಮ ಜವಾಬ್ದಾರಿ ಇದು. ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಬೇಜಾರಿಲ್ಲ, ಕರೆಕ್ಟ್ ಇದು. ಆಕ್ಚುಲಿ ಮೋಸ ಮಾಡಿದಾನ ಅಷ್ಟೇ, ಸರಿ ಇಲ್ಲ ಇದು. ಯಾರಿದಾನೆ ಸರಿ? ಓಕೆ, ನಾವು ಇದೇ ಪ್ರಶ್ನೆನ ನಾವು ಮುಂದೆ ಕೇಳೋಣ, ಅವರ ರೆಸ್ಪಾಂಡ್ ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸರ್, ಇದು ಹೇಗೆ ಹಿಂಗೆ ಚಪ್ಪಟ್ಟೆ ಆಗ್ಬಿಟ್ಟಿದೆ ಮೇಡಮ್? ಇದು ನೋಡಿ, ಹೆಂಗೆ ಪ್ಲೇಟ್ ಥರ ಇದೆ. ಸಿಡಿ ಇದು ಹೆಸರೇ ಸಿಡಿ. ಕರೆಕ್ಟು. ಒಬ್ರು ಕಾಮೆಂಟಲ್ಲಿ ಹೇಳಿದರು, ಬೆಂಗಳೂರಲ್ಲಿ ಮೀನು ಮಾರ್ತಿರೋರು ಅವ್ರಿಗೆ ಅಂದರೆ ಅವರಿಗೆ ಬೇಕಾಗಿರೋ ಹೆಸರೆಲ್ಲ ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ ಅಂತ. ಅದು ಫುಲ್ ಚಪ್ಪಟೆ ಆಗಿದೆ ಅಲ್ಲ, ಅದಕ್ಕೆ ಸಿಡಿ ಮೀನು ಅಂತ ಹೇಳಿದ್ದಾರೆ. ಬಟ್ ಮಂಗಳೂರವರು, ಉಡುಪಿಯವರು, ಮಲ್ಪೆ ಕಡೆ ಇರೋರು ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಮೀನು ಏನೇನು ಅಂತ, ಅದರ ಹೆಸರು ಏನೇನು ಅಂತ. ಸೊ ಈ ಮೀನಿಗೆ ನಿಮ್ಮ ಕಡೆ ಏನು ಹೇಳ್ತೀರಾ ಹೇಳಿ. ರಾಜಿ, ಮೀನು ತೋರಿಸೋಣ ಇನ್ನೂ ಹತ್ರದಿಂದ. ಈಗ ಇವ್ರು ಹೇಳಿದ್ದಾರೆ ಸಿಡಿ ಮೀನು ಅಂತ. ಇಲ್ಲ, ಮಂಗಳೂರು, ಉಡುಪಿ ಕಡೆ ಬೇರೆ ಹೆಸರೇನೋ ಇರುತ್ತೆ, ಅವ್ರು ಕಾಮೆಂಟಲ್ಲಿ ಹೇಳ್ತಾರೆ, ನೋಡೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ನಾನು ಹೋದ್ಸಲ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ಈಗ ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬೇಡವಾ? ಬೇಡ ಅಂತೆ. ಸರಿ, ಇವ್ರ ಹತ್ರ ಕೇಳೋಣ ಬಾರೆ. ಇವತ್ತು ರಾಜಿ ಹತ್ರ ಬೈಸ್ಕೊಳ್ಳಿಕ್ಕಿದೆ ನನಗೆ. ಎನಿವೇಸ್ ಸರ್, ಇವಾಗ ಹೋದ್ಸಲ ವಿಡಿಯೋ ಮಾಡಿದ್ದಕ್ಕೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು ಅಂತ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಈಗ ಪ್ರಶ್ನೆ ಏನಂತ ಹೇಳಿದರೆ, ತೂಕದಲ್ಲಿ ಇವಾಗ ಏನು 1 kg ಅಂತ ತೂಕ ಇರುತ್ತೆ, ಅಷ್ಟು ಮೀನು ಸಿಗಲ್ಲ, ಅದರಲ್ಲಿ ಮೋಸ ಮಾಡ್ತೀರಾ ಅಂತೆ.
ಇಲ್ಲ ಮೇಡಮ್ ನಮ್ಮದು 50 ಗ್ರಾಮ್ ಜಾಸ್ತಿನೇ ಬರುತ್ತೆ 50 ಗ್ರಾಮ್ ಜಾಸ್ತಿನೇ ಬರುತ್ತೆ ಹೇಳಿ ಅಲ್ಲೇ ಹೇಳಿ 50 ಗ್ರಾಮ್ ಜಾಸ್ತಿನೇ ಬರುತ್ತೆ ನಮ್ಮದು ತೂಕದಲ್ಲಿ ಯಾವುದು ಲಾಸ್ ಬರಲ್ಲ ಹೇಳಿ ಅದು ಹೇಳಿ. ಇಲ್ಲಾದರೂ ತೂಕ ಮಾಡಿ ನಮ್ಮದು ಜಾಸ್ತಿ ಬರುತ್ತೆ. ಓಕೆ, ಸೊ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ? ಚಾಲೆಂಜ್ ಓಕೆ, ಇಲ್ಲಿ ಯಾರು ಕಾಮೆಂಟ್ ಮಾಡಿದ್ದೀರಾ ಸ್ಪೆಷಲಿ ನೀವು ಇಲ್ಲಿ ಬಂದಾಗ ಅದನ್ನು ಮತ್ತೆ ರೀಚೆಕ್ ಮಾಡಿಸಿ. ಹಾಗೇನಾದರೂ ಆಯ್ತು ಅಂದರೆ ನೀವು ಒಂದು ವಿಡಿಯೋ ಮಾಡಿ ಹಾಕಿ ಅಲ್ವಾ ಸರ್? ಓಕೆ ಬೇಜಾರಿಲ್ಲಲ್ಲ ನಾನು ಕೇಳಿದೆ ಅಂತ. ಥ್ಯಾಂಕ್ಸ್. ಓಕೆ, ಅವ್ರನ್ನ ತೋರಿಸಿ ಒಂದು ಸ್ವಲ್ಪ ಈ ಸಲ ಯಾರನ್ನ ಬಿಟ್ಟರು ಇವ್ರನ್ನ ವೀಡಿಯೋದಲ್ಲಿ ಹಾಕೋದು ಬಿಡಬಾರ್ದು ಆಯ್ತಾ ಇವ್ರನ್ನ. ಓಕೆ हाँ बनाएगा लेकिन एक क्वेश्चन पूछेगा आपसे और आप कन्नड़ में ही बोलना है. कन्नड़ में बोले क्या बोलेंगे? ओके ಸರ್, ಇವಾಗ ಸರ್ ಮೈಕ್ ಹಾಕೊಂತೀರಾ? ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಹೇಳಿದ್ರು ಫ್ರೆಶ್ ಮೀನು ಹೇಗಿರುತ್ತೆ ಅಂತ. ಅಂದರೆ ಒಂದು ಫ್ರೆಶ್ ಮೀನು ತಗೋಬೇಕಂದ್ರೆ ಹೇಗೆ ನೋಡಬೇಕು, ಅದು ಫ್ರೆಶ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಸೊ ಇಲ್ಲಿ ಕಮೆಂಟ್ ಏನು ಗೊತ್ತಾ, ಮೀನಿನ ಕಣ್ಣು ಬಿಳಿ ಇದ್ರೆ ಆ ಮೀನು ತಾಜಾ ಇರಲ್ಲ ಅಂತ. ಈಗ ಒಂದು ಮೀನು ತಾಜಾ ಇರಬೇಕಂದ್ರೆ ಹೇಗೆ ಗೊತ್ತಾಗುತ್ತೆ ಅಂತ? ಇಲ್ಲಿ ನೋಡಬೇಕು, ಫ್ರೆಶ್ ಮೀನು ಈ ಥರ ಅದು ಇರ್ತದೆ, ಇದು ಓಪನ್ ಮಾಡಬೇಕು, ಇಲ್ಲಿ ಇದು ಗಿಲ್ಸ್ ನೋಡಬೇಕು, ಆ ಥರ ಅದು ಮಾಡಬೇಕು. ಇಲ್ಲಿ ನೋಡಿ, ಇದು ರೆಡ್ ಕಲರ್ ಇರಬೇಕು. ನೋಡಿ ನೋಡಿ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಸಾರಿ ನೋಡಿ ಮೇಡಮ್, ಈ ಥರ ಅದು ನೀವು ನೋಡಬೇಕು. ಇದು ಗಿಲ್ಸ್ ರೆಡ್ ಇದೆಲ್ಲ, ಇದು ಫ್ರೆಶ್ ಮೀನ್ ಇದು. ಇದು ಶಂಕರ ಇದು ಟ್ಯಾಪ್ ಮಾಡು. ನೋಡಿ ಎಂಜಲ್ ಇದೆ ನೋಡಿ, ಎಪ್ಪಡಿ ಇರ್ಕೋರಂಗೋ ರೆಡ್ ಬ್ಲಡ್ ಇರ್ಕೋರಂಗೋ ಈ ಥರ ಇರ್ತದೆ ಫ್ರೆಶ್. 1100 ನೋಡಿ ಮೇಡಮ್, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಮೇಡಮ್, ಎಪ್ಪಡಿ ಇರಂಗೋ ನೋಡಿ ಮೇಡಮ್, ಫ್ರೆಶ್ ಎಪ್ಪಡಿ ಇರ್ಕೋರಂಗೋ. ರೆಡ್ ಇದೆಲ್ಲ ಗಿಲ್ಸ್ನಲ್ಲಿ ರೆಡ್ ಇದೆಲ್ಲ, ಇದೆಲ್ಲ ಫ್ರೆಶ್ ಮೀನ್ ಇದೆಲ್ಲ. ಇದೆಲ್ಲ ಇಷ್ಟೇ ಬರ್ತಿದೆ. ಇದೆಲ್ಲ ಐಸ್ಗೆ ಸ್ವಲ್ಪ ಇದೆ, ಬಟ್ ಏನಿಲ್ಲ, ಕಟ್ ಮಾಡಿದಾಗ ನಮ್ಮೊಂದಲ್ಲ ಅಂತ ನೋಡಿ ಮೀನು. ಸರ್ ಇದರಲ್ಲಿ ಸಾಲ್ಮನ್ ಫಿಶ್ ಯಾವುದು ಸರ್? ಸಾಲ್ ಮೀನು ಇದು ಇಲ್ಲಿ ಯಾವುದೇ ಇಲ್ಲ. ಇವಾಗ ಇದು ಬಂದೆ ಕಾಲೆಲೆ ಖಾಲಿ ಆಯ್ತು, ಬೆಳಗ್ಗೆಯಿಂದ ಖಾಲಿ ಆಯ್ತು. ಫ್ರೆಶ್ ಇಲ್ಲ ಕಣೆ, ಹಾಳಾಗಿದೆ ನೋಡೋದು ಒಂಥರ. ಇವಾಗ ನೀವು ಡೈಲಿ ಕಸ್ಟಮರ್? ಸಂಡೆಗೆ ಒಂದ್ಸಲ ಬರೋಣ. ಅಂದ್ರೆ ಸಂಡೆ ಬರ್ತೀರಾ? ಹೇಗಿದೆ ನಿಮ್ಮ ಅನುಭವ ಇಲ್ಲಿ ಫಿಶ್ ತಗೊಂತೀರಲ್ಲ? ಅಂದ್ರೆ ಇದು ಮಾರ್ಕೆಟ್ ಇದೆ, ಏನೋ ಕಮ್ಮಿಗೆ ಸಿಗುತ್ತೆ ಅಂತ ಮಾರ್ಕೆಟಿಗೆ ಹುಡ್ಕೊಂಡು ಬರ್ತೀವಿ ಸಂಡೆ. ಕಮ್ಮಿಗೆ ಸಿಗುತ್ತಾ? ಯಾಕಂದ್ರೆ ಒಂದು ಕಾಮೆಂಟ್ ಬಂದಿತ್ತು, ಇಲ್ಲಿ ಹೋಲ್ಸೇಲ್ ಅಂತ ಹೇಳ್ತಾರೆ ಬಟ್ ಏನು ಅಷ್ಟು ಒಳ್ಳೆ ಪ್ರೈಸ್ ಇಲ್ಲ, ಪ್ರೈಸ್ ಜಾಸ್ತಿ ಇದೆ ಅಂತ. ಹೌದು, ಹೋಲ್ಸೇಲ್ ಅಂತ ಹೇಳ್ತಾರೆ, ಬಟ್ ಪ್ರೈಸ್ ಅವ್ರದ್ದು ಏನಿದೆ ಅದೇ ಕೊಡೋದು. ಹೌದಾ? ಕಮ್ಮಿ ಏನು ಕೊಡೋದು. ಥ್ಯಾಂಕ್ ಯು, ಶೇರ್ ಮಾಡಿ. ಹೇಳಿ ಮೇಡಮ್. ಅದೇ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದ್ರಲ್ಲಿ ಏನು ಗೊತ್ತಾ, ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಏನು ಪ್ರಶ್ನೆ ಏನಂದ್ರೆ, ಮೀನಿನ ಮೊಟ್ಟೆ ಇದೆಯಾ ನಿಮ್ಮ ಹತ್ರ? ಮೀನು ಮೊಟ್ಟೆ ಸೊಳ್ಳೆ ಇಷ್ಟೇ ಇರೋದಾ? ಓಕೆ, ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಯಾಕಂದ್ರೆ ಈಗ ಟೈಮ್ 11 ಗಂಟೆ ಆಗಿದೆ ರೀ, ಅದಕ್ಕೆ ಈಗೆಲ್ಲ ಫಿಶ್ ಖಾಲಿ ಆಗ್ತಾ ಬಂತು ಅಲ್ವಾ. ಇವಾಗ ಇಲ್ಲಿ ಆನ್ಲೈನಲ್ಲಿ ಯಾರಿಗಾದ್ರೂ ಫಿಶ್ ಬೇಕು, ಮೀನಿನ ಮೊಟ್ಟೆ ಬೇಕು ಅಂದರೆ ನೀವು ಸರ್ವಿಸ್ ಕೊಡ್ತೀರಾ? ಕೊಡ್ತೀನಿ ಸರ್. ಏನು ನಿಮ್ಮದು ಅಂಗಡಿ ಹೆಸರು, ಏನು ಕತೆ? SKT ಫಿಶಸ್, ಆಮೇಲೆ AKZ ಫಿಶಸ್. ನಂಬರ್ ಏನಾದರೂ ಹೇಳ್ತೀರಾ? ಹೇಳಿ. 9513876579. ಸೊ ಯಾರೋ ಕಾಮೆಂಟಲ್ಲಿ ಕೇಳಿದ್ದೀರಾ ಮೀನು ಮೊಟ್ಟೆ ಬೇಕು ಕಳಿಸ್ಕೊಡ್ತೀರಾ, ಅಮೌಂಟ್ ಎಷ್ಟು ಅಂತ. ನೀವು ಅವ್ರ ಜೊತೆ ಡೈರೆಕ್ಟ್ ಫೋನಲ್ಲಿ ಮಾತಾಡ್ಕೊಳ್ಳಿ. ರೀಸನೇಬಲ್ ರೇಟ್, ಹೋಲ್ಸೇಲ್ ರೇಟ್. ಓಕೆನಾ? ನೋಡಿ, ನಿಮ್ಮ ಕಮೆಂಟನ್ನು ನಾನು ಈ ರೀತಿ ಬಂದು ಇಲ್ಲಿ ಕೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಎಫರ್ಟಿಗಾದರೂ ಸ್ವಲ್ಪ ಲೈಕ್ ಬರಲಿ. ಏನು ಫಿಶ್ ಮಾರ್ಕೆಟ್ ಇದೆ ಎಲ್ಲ ಒಳಗೆ ಇದೆ. ಮಟನ್ನು, ಚಿಕನ್ನು, ಪೋರ್ಕ್ ಮತ್ತು ಬೀಫ್ ಇಲ್ಲ ಅಷ್ಟೇ. ಚಿಕನ್, ಮಟನ್ನು, ಫಿಶ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಆಮೇಲೆ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಇದೆ, ಡ್ರೈ ಫ್ರೂಟ್ಸಿನ ಮಾರ್ಕೆಟ್. ಅದನ್ನು ನಾವು ಸೆಪ್ರೇಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋನು ನೋಡಿ. ಆ್ಯಕ್ಚುಲಿ ಆ ಮಾರ್ಕೆಟಲ್ಲಿ ಮಾಮೂಲಿ ಫ್ರೂಟ್ಸ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಮೀನು ಇದು ಹೋಲ್ಸೇಲ್ ಮಾರ್ಕೆಟ್ ಅಲ್ವಾ? ಬಟ್ ಇಲ್ಲಿ ಕಾಮೆಂಟ್ ಬಂದಿದೆ ಏನಂದರೆ ತುಂಬ ಕಾಸ್ಟ್ಲಿ ಇದೆ, ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ? ಏನು ಕಾಸ್ಟ್ಲಿ ಇಲ್ಲ, ಐಟಮ್ ಚೆನ್ನಾಗಿ ಇದು ಸಿಗುತ್ತೆ ನಿಮಗೆ, ಅದಕ್ಕೆ ಕಾಸ್ಟ್ಲಿ ಇರುತ್ತೆ. ಹಾಂ ಸರ್, ಇನ್ನೊಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇವಾಗ ಫಿಶಲ್ಲಿ ಏನೋ ಕೆಮಿಕಲ್ ಹಾಕಿ ಸೇಲ್ ಮಾಡ್ತಾರೆ. ಇಲ್ಲ ಸಮುದ್ರದಲ್ಲಿ ಯಾರೋ ಕೆಮಿಕಲ್ ಹಾಕಲ್ಲ, ಆದರೆ ಫಾಂಡ್ನಲ್ಲಿ ಹಾಕ್ತಾರೆ. ಆದರೆ ಸಮುದ್ರ ಮೀನು ಯಾವುದು ಕೆಮಿಕಲ್ ಹಾಕಲ್ಲ. ಓಕೆ ಸರ್, ಅವ್ರು ಹೇಳ್ತಾ ಇರೋದು ಸಮುದ್ರದಲ್ಲಿ ಹಾಕಲ್ಲ, ಇಲ್ಲಿ ತೊಗೊಂಡು ಬಂದು ಸೇಲ್ ಮಾಡುವಾಗ ಅದು ಫ್ರೆಶ್ ಆಗಿರಲಿ ಅಂತ ಕೆಮಿಕಲ್ ಹಾಕ್ತಾರೆ ಅಂತ. ಇಲ್ಲ ಆ ಥರ ಏನಿಲ್ಲ. ಅಷ್ಟೇ ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಜೈಸೆ ತುಮೇ ಕಾಮ್ ಕರ್ತಿ ವೈಸಾ ಹಮೇ ಭಿ ಕಾಮ್ ಕರ್ರಿ. ಇವ್ರಿಗೆ ತೋರಿಸ್ಬಿಡು.
ಓಕೆ, ಒಬ್ರು ಬಂದು ಹೇಳ್ತಾ ಇದ್ರು ಯೂಟ್ಯೂಬಲ್ಲಿ ಫೇಮಸ್ ಆಗೋಕ್ಕೆ ಏನೇನೋ ಮಾಡ್ತಾರೆ, ನಾವೇನು ಮಾಡ್ತಾ ಇಲ್ಲ, ವ್ಲಾಗ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಕಸ್ಟಮರಾ? ನಾವು ಕಸ್ಟಮರ್ ತಗೊಂಡೊಂದು 2 ವೀಕ್ಸ್ 1 ವೀಕ್ಸ್ ಬರ್ತೀನಿ. ಓಕೆ. ಆದರೆ ಶೀಲಾ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಫಿಶ್ ಶೀಲಾ. ಓಕೆ. ಮತ್ತು ಮೇನ್ ಬಾಡಿಗೆ ಹೆಲ್ತ್ ಅಂದರೆ ತುಂಬ ಹೆಲ್ತ್ ಫಿಶ್ ಅಂದರೆ ನಮ್ಮ ಮತ್ತಿ ಸಾಲ್ಮನ್, ಮತ್ತಿ ಸಾಲ್ಮನ್. ಓಕೆ, ಈಗ ಕಸ್ಟಮರ್ ಅಲ್ವಾ ನೀವು, ನಿಮಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಇದು ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳ್ತಾರೆ, ಬಟ್ ಪ್ರೈಸ್ ಜಾಸ್ತಿ ಅಂತಾರೆ. ಸೇಲ್ ನೋಡಿ, ಇವಾಗ ನಾವು ಪರ್ಮನೆಂಟ್ ಆಗಿ ಬರ್ತೀವಿ, ಯಾವಾಗಲೂ ಒಂದು ಸಿಟಿ ಒಂದು 2-3 ತಿಂಗಳು ಬಂದು ಒಂದು ಸಿಟಿ ಫಿಶ್ ತಗೊಂಡು ಹೋದ್ರೆ ಅವ್ರಿಗೇನು ಗೊತ್ತಾಗುತ್ತೆ? 2-3 ತಿಂಗಳು ಬರ್ತಾರೆ, ಫಿಶ್ ತಗೊಂಡು ಹೋಗ್ತಾರೆ, ಅವ್ರಿಗೆ ರೇಟ್ ಬಗ್ಗೆ ಗೊತ್ತಾ? ನಾವು ಯಾವಾಗೂ ಬರ್ತೀವಿ, 2 ವಾರಕ್ಕೆ ಒಂದು ಸಿಟಿ, 1 ವಾರಕ್ಕೆ ಒಂದು ಫಿಶು ಸ್ವಲ್ಪ ಫೇಮಸ್ ತಿನ್ನೋರು ತಗೊಂಡು ಹೋಗ್ತಾರೆ, ರೇಟ್ ಕರೆಕ್ಟಾಗಿ ಕೊಡ್ತಾರೆ. ನೀವು ಯಾವಾಗಲೂ ಒಂದು 3 ತಿಂಗಳು ನಾಳೆಗೆ ಬಂದು ಫಿಶ್ ಬೇಕು ಅಂತ ತಗೊಂಡು ಹೋದ್ರೆ ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಅಲ್ವಾ? ಅದೇ ನಮ್ದಿತ್ತು. ಓಕೆ, ಥ್ಯಾಂಕ್ ಯು. ಸೊ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್, ಅಭಿಪ್ರಾಯ. ಈಗ 2 ಕಸ್ಟಮರ್ ಹತ್ರ ನಾವು ಮಾತಾಡಿದ್ವಿ, ನಿಮ್ಮ ಪ್ರಶ್ನೆನ ಅವ್ರಿಗೆ ಕೇಳಿದೆ, ಸೊ ಅವ್ರು ಹೀಗೆ ಹೇಳ್ತಾ ಇದ್ದಾರೆ. ಓಕೆನಾ? ನಿಮಗೂ ಗೊತ್ತು ನಮಗೂ ಗೊತ್ತು, ಕಾಲ ಎಂದು ಕೊಲಗೆಟ್ಟೋಯ್ತು, ಲಕ್ಕಿ ಆಫರ್ ಲೋಕ ನಮ್ದು ಮಾಯ ಬಜಾರ್. ಕನ್ನಡದಲ್ಲೇ ಹೇಳ್ಬೇಕು. ನಾನು ಹೊಸಲ ವಿಡಿಯೋ ಮಾಡಿದ್ದೆ ಇದೇ ಮಾರ್ಕೆಟಿಗೆ ಬಂದು, ನಮ್ಮ ವ್ಯೂವರ್ಸ್ ಪ್ರಶ್ನೆ ಕೇಳಿದ್ದಾರೆ, ನೀವು ಅದಕ್ಕೀಗ ಉತ್ತರ ಕೊಡ್ಬೇಕು. ಅವ್ರು ಏನ್ ಕೇಳಿದ್ರು ಅಂದ್ರೆ, ಮೀನಲ್ಲಿ ಕೆಮಿಕಲ್ ಹಾಕಿ ಮಾರ್ತಾರೆ, ಅದು ಫ್ರೆಶ್ ಅಂತ ತೋರ್ಸ್ಕೊಳಕ್ಕೆ ಮೀನಲ್ಲಿ ಕೆಮಿಕಲ್ ಹಾಕ್ತಾರೆ ಅಂತ. ಯಾವ್ದನ್ನು ಕೆಮಿಕಲ್ ಹಾಕಲ್ಲ. ಇದ್ನಲ್ಲಿ ಏರಿ ಮೀನ್ ಬರುತ್ತೆ, ಏರಿಯಿಂದ ಡೈರೆಕ್ಟ್ ಇಲ್ಲಿ ಬರುತ್ತೆ. ಇದಕ್ಕೆಲ್ಲ ಏನ್ ಕೆಮಿಕಲ್ ಹಾಕಲ್ಲ. ಕೆಮಿಕಲ್ ಆದ್ರೇನು ಮೀನು ಸರಿಗಿರಲ್ಲ. ಕೆಮಿಕಲ್ ಆದ್ರೆ ಒಂದ್ ದಿವಸನಲ್ಲಿ ಕೆಟ್ಟೋಗ್ಬಿಡತ್ತೆ. ಇದು ಯಾವ ಫಿಶ್? ಸಿಯರ್ ಫಿಶ್ ನೋಡಿ, ಫ್ರೆಶ್ ಇದೆ ಅಲ್ಲ? ಫ್ರೆಶ್ ಆಗಿದೆ ಅಲ್ವಾ? ಕೆಜಿ ಹೆಂಗ್ ಸರ್ ಇದು ಈ ಫಿಶ್? 900 rupees. ಹೆಂಗ್ ಬ್ರೋ, ನೀವು ಕ್ಲೀನ್ ಮಾಡಕ್ಕೆ ಹೆಂಗ್ ತಗೊಂತಿದ್ದೀರಾ? ಕೆಜಿಗೆ 40 rupees. ಓಕೆ, ಆಕ್ಚುಲಿ ನಮಗೆ ಒಂದು ಕಮೆಂಟ್ ಬಂದಿದೆ ಗೊತ್ತಾ, ನೀವು ತಗೊಂತಿರೋ 40 rupees ಜಾಸ್ತಿ ಅಂತೆ. ಹೌದಾ? ಕ್ಲೀನ್ ಮಾಡೋಕ್ಕೆ ಎಷ್ಟು ಕಷ್ಟ ಅವ್ರಿಗೆ ಗೊತ್ತಾ? ಮುಳ್ಳು ಕುತ್ಕೊಂತಾರೆ, ಏನೇನಾಗುತ್ತಾರೆ ಅವ್ರಿಗೆ ಗೊತ್ತಾ? ಅವ್ರು ಹೇಳ್ತಾರೆ 40 rupees. ನೀನೇ ಹೇಳಿ ಸ್ವಲ್ಪ, ಅವರು ನೋಡಬೇಕು, ಬುದ್ಧಿ ಇದಿರಬೇಕು. ಫಾಲೋ, ನಿನ್ನ ಚಾನಲ್ಗೆ ಫಾಲೋ ಮಾಡ್ಕೊಂಡು ಬಂದರೆ 30 rupees. ಹೌದಾಯ್ತಾ? ಬಂದರೆ ಹಂಗೆ ಬಂದರೆ 40 rupees. ಹೌದಾ? ಅಲ್ಲ, ನೀವೇ ಹೇಳ್ಬೇಕದು. ಅದೇ ನಾನು ಹೇಳಿದಿಲ್ಲ, ನಿನಗೆ ಫಾಲೋ ಮಾಡಿ ಸರ್ಪ್ರೈಸ್ ಮಾಡ್ಕೊಂಡು ಬಂತಂದ್ರೆ 40 rupees. ಏನ್ ಮಾಡ್ಕೊಂಡು ಬಂದ್ರೆ? ಸಬ್ಸ್ಕ್ರೈಬ್ ಬಂದ್ರೆ ಇಲ್ಲ, ನೀವು ನಿಜವಾಗ್ಲೂ ಅದು ನಾನು ಜೋಕ್ ಮಾಡ್ತಾರೆ. ಹೌದಾ? ಓಹೋ ಮೈ ಗಾಡ್, ಇದು ವೈರಲ್, ಫುಲ್ ವೈರಲ್ ಇವಾಗ. ಅದೆಲ್ಲ ನೀನು ಮಾಡ್ಕೊಂಡು ಬಂದ್ರೆ ನಮ್ಮ ಓನರ್ ನೋಡಿ ಅಲ್ಲಿ ಸಿಗ್ತಾರೆ. ಫಸ್ಟ್ ಇನ್ನೊಂದ್ಸಲ ಹೇಳಿ, ಏನ್ ಮಾಡ್ಬೇಕು? ಸರ್ಪ್ರೈಸ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಬ್ರೋ, ಸಬ್ಸ್ಕ್ರೈಬ್ ಅಲ್ಲ, ಹೇಳಿ ಸಬ್ಸ್ಕ್ರೈಬ್. ಅದೇ ನನ್ನ ಹೆಸರು ಶಹಜಹಾನ್, ಚಾನಲ್ ಹೆಸರು ಸೋನುದ ಸಂಚಾರಿ. ಓಕೆ, ಸೊ ಡನ್. ಕೇಳಿ, ಇನ್ನು ಏನು ಕಾಮೆಂಟ್ಸ್ ಇದೆ, ಇನ್ನೇನು ಹೇಳಲಿಕ್ಕಿದೆ ಹೇಳಿದ್ದೀನಿ ಇಲ್ಲಿರೋರಿಗೆ. ಈ ವಿಡಿಯೋಗೆ ನೀವೇ ಸ್ವಲ್ಪ ರಿಪ್ಲೈ ಮಾಡಿ ಅಂತ. ಹೀಗೂ ವಿಡಿಯೋ ಮಾಡ್ಬೋದು ಅಲ್ವಾ? ಚೆನ್ನಾಗಿದೆ. ಮಧ್ಯಾಹ್ನ ಚಿಕ್ಕಪೇಟೆಗೆ ಹೋಗೋಣವಾ? ಅಲ್ಲೂ ಒಂದಷ್ಟು ಪ್ರಶ್ನೆಗಳು ಕೇಳೋಕ್ಕಿದೆ. ಬೈ ದ ವೇ, ಇವಳು ರಾಜೇಶ್ವರಿ, ರಾಜೇಶ್ವರಿ ಅಂತ. ಸೊ ಪಾಪ ಇವಳಿಗೆ ಫಿಶ್ ತಿನ್ನಲ್ಲ ಇವಳು, ಆದರೂ ನನಗೋಸ್ಕರ ಇದು ಫ್ರೆಂಡ್ಶಿಪ್ ಅಂದರೆ, ಆಯಿತಾ? ಅವಳು ಬಂದಿದ್ದಾಳೆ, ಒಬ್ಳಿಗೆ ಇಲ್ಲಿ ರೆಕಾರ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ ರೀ. ನಾನು ಸದ್ಯಕ್ಕೆ ಈ ವಿಡಿಯೋ ಮುಗಿಸೋಣ. ನೆಕ್ಸ್ಟು ಇದೇ ರಸಲ್ ಮಾರ್ಕೆಟಲ್ಲಿ ಫ್ರೂಟ್ ಮಾರ್ಕೆಟ್ ಇದೆ ನೋಡಿ, ವೆಜಿಟೇಬಲ್ ಮಾರ್ಕೆಟು, ಅಲ್ಲೂ ಹೋಗೋಣ ಒಂದು ರೌಂಡು, ನೋಡೋಣ ಅಲ್ಲೇನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಬೇರೆ ದೇಶದಿಂದ ಯಾವ ತರಕಾರಿ ಯಾವ ಹಣ್ಣುಗಳು ಬರುತ್ತೆ, ಮತ್ತು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೇಗೆ ಇಲ್ಲಿನ ವ್ಯಾಪಾರ ನಡೀತಾ ಇದೆ. ಯಾರಾದರೂ ಬಿಸ್ನೆಸ್ ಮಾಡೋರಿಗೆ ಮುಂದೆ ಅವರಿಗೆಲ್ಲ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ಅಷ್ಟೇ, ಆಯಿತಾ? ಈ ವಿಡಿಯೋಯಿಂದ ಅವರಿಗೆ ಹೆಲ್ಪ್ ಆಗಬಹುದು. ಸೊ ಸದ್ಯಕ್ಕೆ ಮುಗಿಸೋಣ. ರಾಜಿ, ಸ್ಪೆಷಲ್ ಥ್ಯಾಂಕ್ಸು ವಿಡಿಯೋ ರೆಕಾರ್ಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.